ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ವಿನತಾ ಸ್ಟುಡಿಯೋ. ಇವತ್ತಿನ ವಿಡಿಯೋ ರಂಗೋಲಿ ಟ್ಯುಟೋರಿಯಲ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರು ಹೊಸದಾಗೆ ಕಲಿಬೇಕು ಅಂತ ಇರ್ತಾರೋ ಅಂಥವರಿಗೆ ಇದು ತುಂಬ ಒಳ್ಳೆ ವಿಡಿಯೋ ಆಗಿರುತ್ತೆ. ಎಸ್ಪೆಷಲಿ ಮಕ್ಕಳಿಗಾಗಿ, ಈಗ ತಾನೇ ಕಲಿತಾ ಇರೋವಂಥ ಮಕ್ಕಳಿಗೆ ಇದು ಒಳ್ಳೆ ವಿಡಿಯೋ ಆಗಿರುತ್ತೆ. ಬೇಸಿಕ್ಕಿಂದ ಹೇಳ್ಕೊಡ್ತಾ ಇದ್ದೀನಿ. ಆಬ್ಸಲ್ಯೂಟ್ ಬಿಗಿನರ್ ಯಾರು ಬೇಕಾದ್ರೆ ಕಲಿಬೋದು. ಹೇಗೆ ರಂಗೋಲಿ ಹಾಕೋದು, ಫಸ್ಟಿಂದ ಸ್ಟಾರ್ಟಿಂಗ್ ಎಳೆ ಹೇಗೆ, ಆಮೇಲೆ ಎಳೆ ರಂಗೋಲಿ ಅಂದರೆ ಏನು, ಚುಕ್ಕೆ ರಂಗೋಲಿ ಅಂದರೆ ಏನು, ಆ ಥರದ್ದೆಲ್ಲ ಹೇಳ್ಕೊಡ್ತೀನಿ. ಫಸ್ಟು ಸಣ್ಣ ರಂಗೋಲಿಯಿಂದ ಹೇಳ್ಕೊಡ್ತೀನಿ. ಆವಾಗ ಗೊತ್ತಾಗುತ್ತೆ ಹೇಗೆ ಎಳೆ ಹಾಕೋದು ಅಂತೆಲ್ಲ. ಬನ್ನಿ ತೋರಿಸ್ಕೊಡ್ತೀನಿ ಹೇಗೆ ಹಾಕೋದು ಅಂತೇಳಿ ಅಂತ. ಮೊದಲು ರಂಗೋಲಿ ತಗೊಳ್ಳೋಣ. ನಾನಿಲ್ಲಿ ನೈಲಾನ್ ರಂಗೋಲಿ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಹಾಕ್ಲಿಕ್ಕೆ ಈಸಿಯಾಗಿರುತ್ತೆ ಅಂತ, ಈಸಿಯಾಗಿ ಫ್ಲೋ ಆಗುತ್ತೆ ಇದು. ಸೊ ಈ ಎರಡು ಬೆರಳಿಂದ ನಾವು ರಂಗೋಲಿನ ಹೀಗೆ ತೊಗೊಳ್ಬೇಕು. ಈ ಬೆರಳನ್ನ ಸ್ಟ್ರೈಟಾಗಲ್ಲ, ಕ್ರಾಸಾಗಿ ಇಟ್ಕೋಬೇಕು. ಹೆಬ್ಬೆರಳನ್ನ ಹಿಂಗೆ ಇಟ್ಕೊಂಡು ನಾನೀಗ ತೋರಿಸ್ತೀನಿ ನನ್ನ ಕೈ ಮೇಲೆ. ಈ ಪಾರ್ಟಿಂದ ರಂಗೋಲಿನ ಬೀಳೋಂಗೆ ಮಾಡಬೇಕು. ಹೀಗೆ ಬೀಳ್ತಾ ಹೋಗಬೇಕು. ಈಗ ಇನ್ನೊಂದು ಸತಿ ತೋರಿಸ್ತೀನಿ. ಇಲ್ಲಿ ಈ ಪಾರ್ಟಿಂದ ರಂಗೋಲಿ ಹೀಗೆ ಬೀಳಬೇಕು ಕೆಳಗಡೆಗೆ. ಅದು ಆವಾಗ ಲೈನ್ ಆಗುತ್ತೆ. ಎಳೆ ಈ ಥರನೇ ಹಾಕೋದು. ಈ ಥರ ಫಸ್ಟು ಚಿಕ್ಕದಾಗೆ ಹಾಕಿ ಇಷ್ಟು ಹಾಕಿದ್ರೆ ಸ್ಟ್ರೈಟಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ದೊಡ್ಡದಾಗಿ ಹಾಕಬೇಕು. ಹಾಗೆ ಹಾಕ್ತಾ 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 ಪ್ರಾಕ್ಟೀಸ್ ಮಾಡ್ಬೋದು. ಈಗ ಲೈನ್ ಹಾಕೋಣ. ಚಿಕ್ಕದಾಗೆ ಹೀಗೆ ಬಿಡಬೇಕು, ಒಂದೊಂದೇ ಲೈನು. ಈಗ ಅದ್ರ ಕೆಳಗೆ ಇನ್ನೊಂದು. ಸೊ ಇದೆರಡು ಕೂಡ ಸೇಮ್ ಲೈನ್ ಆಯಿತು. ಈಗ ವಂಕಿಯಾಗಿ ಹಾಕೋಣ, ಅಂದರೆ ಕರ್ವಾಗಿ ಹಾಕೋಣ. ಸ್ವಲ್ಪ ಮೇಲೆ ಕೆಳಗೆ ಕೈನೇ ಹಿಂಗೆ ತೊಗೊಂಡೋದ್ರೆ ಆವಾಗ ನಿಮಗೆ ಕರ್ವಾಗಿ ಬರುತ್ತೆ. ಹೀಗೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಿಂಗೆ. ಮತ್ತು ಕೆಳಗೆ ಒಂದು ಲೈನು. ಬಾರ್ಡರ್ ಲೈನ್ಸ್ ಎಲ್ಲ ಈ ಥರ ಹಾಕೋದು. ಈಗ ಎಳೆ ಹೇಗೆ ಹಾಕೋದು ಅಂತ ಗೊತ್ತಾಯಿತು. ಈಗ ಒಂದು ಈಸಿಯಾಗಿರೋಂಥ ಎಳೆ ರಂಗೋಲಿ ಅಂತ ಹೇಳ್ತಾರೆ. ಎಳೆ ರಂಗೋಲಿ ಅಂತಂದ್ರೆ ಏನು ಅಂದರೆ ಯಾವ ಚುಕ್ಕಿ ಏನೂ ಇರೋದಿಲ್ಲ, ಬರೀ ಲೈನ್ಸ್ಗಳನ್ನ ಹಾಕ್ಕೊಂಡೆ ಎಲ್ಲ ಜೋಡಿಸ್ಬೇಕಂತ. ಈಗ ಫಸ್ಟು ಒಂದು ಲೈನು ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಕೆಳಗೆ ಒಂದು ಸ್ವಲ್ಪ ಜಾಸ್ತಿ ಇದರಲ್ಲಿ ಮತ್ತೊಂದು ಲೈನು. ಆಯಿತಾ? ಅದೇ ಥರ ಇಲ್ಲೊಂದು ಲೈನು ಮತ್ತು ಇಲ್ಲೊಂದು ಲೈನು. ಆಯಿತಾ? ಈಗೇನು ಮಾಡಬೇಕು ಅಂದರೆ ಈ ಲೈನ್ನ ಇಲ್ಲಿಗೆ ಜಾಯಿನ್ ಮಾಡೋಣ. ನೋಡಿ ಹೀಗೆ ಇದು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಜಾಯಿನ್. ಅದೇ ಥರ ಈ ಕಡೆ ಸೈಡ್ಗೂ ಅಷ್ಟೇ, ಅದ್ರ ಮೇಲೆ ತೊಗೊಂಡೋಗ್ಬೇಕು, ಜಾಯಿನ್ ಆಗುತ್ತೆ. ಸೊ ಆಗಲೇ ಒಂದು ರಂಗೋಲಿ ಆಗೋಯ್ತು. ಈಗ ಚುಕ್ಕೆ ರಂಗೋಲಿ ಹಾಕೋಣ. ಚುಕ್ಕೆ ರಂಗೋಲಿಯಲ್ಲಿ ಎರಡು ಥರ. ಒಂದು ಚುಕ್ಕೆ ರಂಗೋಲಿ ಈಗ ತೋರಿಸ್ತೀನಿ ನೋಡಿ. ಫಸ್ಟು ನಾನೊಂದು 5 ಚುಕ್ಕೆ ಇಟ್ಕೋತೀನಿ. 1 2 3 4 5. ಆಯಿತಾ? ಇದ್ರ ಮಧ್ಯದಲ್ಲಿ ಆ ಕಡೆ ಈ ಕಡೆ ಚುಕ್ಕೆ ಇಡಬೇಕು. ಇವೆರಡು ಮಧ್ಯದಲ್ಲಿ. ಈಗ ನೆಕ್ಸ್ಟ್ ಲೈನ್ಗೆ 1 2 3 4. ಈಗ ಮತ್ತೆ ಇದ್ರ ಮಧ್ಯದಲ್ಲಿ 1 2 3. ಅದೇ ಥರ ಈ ಕಡೆಗೂ ಇಡ್ತೀನಿ. 1 2 3 4 3. ಈಗ ಮಿಡಲಲ್ಲಿ 5 ಚುಕ್ಕೆ ಇರೋದ್ರಿಂದ ಮತ್ತು ಎಂಡಲ್ಲಿ 3 ಚುಕ್ಕೆ ಇರೋದ್ರಿಂದ ಇದಕ್ಕೆ ಏನಂತ ಕರೀತಾರೆ ಅಂದರೆ 5ರಿಂದ 3. 5ರಿಂದ 3 ಅಂತ ನೀವು ಯಾವುದಾದ್ರೂ ಬೇರೆ ರಂಗೋಲಿ ಬಂತು ಅಂದರೆ ನೀವು ಈ ಥರನೇ ಚುಕ್ಕೆ ಇಡಬೇಕು. ಅದೇ ಥರ 11ರಿಂದ 6, 5ರಿಂದ 3, 7ರಿಂದ 2 ಆ ಥರ ಎಲ್ಲ ಚುಕ್ಕೆಗಳು ಬರ್ತಾ ಹೋಗುತ್ತೆ. ಈಗ ಚುಕ್ಕೆ ರಂಗೋಲಿ ಇದನ್ನು ಹೇಗೆ ಜಾಯಿನ್ ಮಾಡೋದು ಅಂದರೆ ಇಲ್ಲಿ ನೋಡಿ, ಒಂದು ಚುಕ್ಕೆಯಿಂದ ಇನ್ನೊಂದು ಚುಕ್ಕೆಗೆ ಜಾಯಿನ್ ಮಾಡ್ತೀವಿ. ಅಂದರೆ ಚುಕ್ಕೆ ಮೇಲೆ ಜಾಯಿನ್ ಮಾಡ್ತೀವಿ. ಈಗ ಈ ಥರ ಇಲ್ಲಿ 3 ಎಲ್ಲ ಕಡೆಗೂ 3 ಚುಕ್ಕೆನ ಜಾಯಿನ್ ಮಾಡ್ತಾ ಇದ್ದೀನಿ. ಆಯಿತಾ? ಈಗ ಒಳಗಡೆಗೆ ಒಂದು ಸ್ಟಾರ್ ಮಾಡೋಣಂತೆ. ಇಲ್ಲಿ ಜಾಯಿನ್ ಮಾಡಿದೆ. ಇಲ್ಲಿ ಮಿಡಲಲ್ಲಿ ಒಂದು ಚುಕ್ಕೆ ಇರುತ್ತಲ್ಲ, ಅಲ್ಲಿಗೆ ಕರೆಕ್ಟಾಗಿ ತೊಗೊಂಡೋದ್ರೆ ಈ ಜಾಯಿನ್ ಆಗುತ್ತೆ. ಇಲ್ಲೊಂದು ಚುಕ್ಕೆ ಇರುತ್ತೆ, ಹೀಗೆ ಇಲ್ಲೊಂದು ಚುಕ್ಕೆ ಇದೆ ಅಲ್ಲ, ಹಾಗೆ
ಹಾಗೆ ಈಗ ಮಡಲಲ್ಲಿ ಒಂದು ಸರ್ಕಲ್ ಹಾಕೋಣ ಡಿಸೈನ್ಗೆ. ಇಷ್ಟೇ, ಇದು ಚುಕ್ಕಿ ರಂಗೋಲಿ ಆಯಿತು. ಇನ್ನೊಂದು ಚುಕ್ಕಿ ರಂಗೋಲಿ ಅಂದರೆ ಎಳೆ ಮತ್ತು ಚುಕ್ಕಿ ಎರಡೂ ಇರೋವಂಥದ್ದು ರಂಗೋಲಿ ಒಂದು ಹೇಳ್ಕೊಡ್ತೀನಿ, ಈಸಿದು ಹೇಳ್ಕೊಡ್ತೀನಿ. 1 2 3 4 5 ಚುಕ್ಕಿ ರಂಗೋಲಿನಲ್ಲಿ ನಾವು ಮಿಡಲಲ್ಲಿ ಇಡ್ತಾ ಹೋದ್ವಿ, ಇವೆರಡರ ಮಧ್ಯದಲ್ಲಿ ಇಡ್ತಾ ಹೋದ್ವಿ. ಆದರೆ ಇದರಲ್ಲಿ ಇವಾಗ ಎಳೆ ಚುಕ್ಕಿ ರಂಗೋಲಿನಲ್ಲಿ ಈ ಎರಡನೇ ಲೈನಿಂದ ಆ ಕಡೆಗೆ ಈ ಕಡೆಗೆ ಒಂದೊಂದು ಚುಕ್ಕಿ ಬಿಟ್ಬಿಟ್ಟು ಈಗ ಮಧ್ಯದಲ್ಲಿ 3 ಮಾತ್ರ ಇಡ್ತೀವಿ. ಮತ್ತು ಈ ಕಡೆ ಬಿಟ್ಬಿಟ್ಟು ಮಧ್ಯದಲ್ಲಿ 1 ಮಾತ್ರ ಇಡ್ತೀವಿ. ಇದು 5ರಿಂದ 1 ಆದರೆ ಎಳೆ ಚುಕ್ಕಿ ರಂಗೋಲಿ ಇದು. 1 2 3 ಇಲ್ಲಿ 1 ಈ ಥರ ಇರುತ್ತೆ. ಸರಿನಾ? ಈಗ ಹೇಗೆ ಮಾಡೋದು ಅಂತಂದರೆ, ಇದಕ್ಕೆ ಚುಕ್ಕಿ ಮೇಲೆ ತೊಗೊಂಡೋಗ್ಬಾರ್ದು, ಚುಕ್ಕಿ ಪಕ್ಕದಿಂದ ಲೈನ್ ತೊಗೊಂಡೋಗ್ಬೇಕು. ಹೀಗೆ ಚುಕ್ಕಿಗೆ ಮೇಲ್ಗಡೆಗೆ ಹಿಂಗೆ ಸರ್ಕಲ್ ಹಾಕಿಬಿಟ್ಟು ಮತ್ತೆ ಚುಕ್ಕಿ ಪಕ್ಕದಿಂದ ಬರಬೇಕು, ಚುಕ್ಕಿ ಮೇಲ್ಗಡೆ ಹೋಗಬಾರ್ದು. ಇದು ಎಳೆ ಚುಕ್ಕಿ ರಂಗೋಲಿ ಈ ಥರ ಆಯಿತು. ಈಗ ಚುಕ್ಕಿಗಳೆಲ್ಲ ನಮಗೆ ಕಾಣಿಸ್ಬೇಕು. ಇದು ಎಳೆ ಮತ್ತು ಚುಕ್ಕಿ, ಇದು ಎಳೆ ಕೂಡ ಇದೆ ಮತ್ತು ಚುಕ್ಕಿ ಕೂಡ ಕಾಣಿಸ್ತಾ ಇದೆ. ಸೊ ಈ ಮಧ್ಯದಲ್ಲಿ 3 ಚುಕ್ಕಿನ ನಾವು ಹಾಗೆ ಬಿಟ್ಬಿಟ್ಟು ಅದು ಸುತ್ತಲೂ ಒಂದು ಲೈನ್ ಹಾಕ್ತಾಯಿದ್ದೀನಿ. ಸೊ ಇದು ಎಳೆ ಚುಕ್ಕಿ ರಂಗೋಲಿ, ಇದು ಈಸಿ ಒನ್ ಇದು. ಈಗ ಮತ್ತೊಂದು ಈಸಿಯಾಗಿರುವಂಥ ಚುಕ್ಕಿ ರಂಗೋಲಿ ಹೇಳ್ಕೊಡ್ತೀನಿ. ಅದು 7ರಿಂದ 4 ಆಯಿತಾ? 7ರಿಂದ 4 ಅಂದರೆ ಈಗ 7 ಚುಕ್ಕೆ ಮಿಡಲಲ್ಲಿ ಇಡಬೇಕು. 3 4 5 6 7 ಆಯಿತಾ? ಈಗ ಇದು ಚುಕ್ಕಿ ರಂಗೋಲಿ ಆಗಿರೋದ್ರಿಂದ ಮಿಡಲಲ್ಲಿ ಇಡ್ತಾ ಹೋಗ್ತೀನಿ. 1 2 3 4 5 6. ಸೊ 7 ಆಗಿದ ತಕ್ಷಣ 6, ಆಮೇಲೆ 5 ಮಿಡಲಲ್ಲಿ ಇಡ್ತಾ ಹೋಗಬೇಕು, ಆಮೇಲೆ 4. ಸೊ ಇದಾಯಿತು. ಈ ಕಡೆಗೂ ಹಾಗೆ ಇಡಬೇಕು. ಈಗ ಹೇಗೆ ಅಂತಂದರೆ ಈ 2 ಲೈನ್ ಚಿಕ್ಕೆಗೆ ಜಾಯಿನ್ ಮಾಡೋಣ. ಸರಿನಾ? ಈ 2 ಚಿಕ್ಕೆಗೆ ಜಾಯಿನ್ ಮಾಡೋಣ. ಆಮೇಲೆ ಇಲ್ಲಿಂದ ಇಲ್ಲಿ 2 ಚಿಕ್ಕೆಗೆ ಜಾಯಿನ್ ಮಾಡೋಣ. ಈ ಕಡೆಗೂ ಅಷ್ಟೇ. ಈಗ ಇಲ್ಲೊಂದು ರೆಕ್ಟ್ಯಾಂಗಲ್ ಥರ ಇಲ್ಲಿ ನೋಡಿ, ಈ ಜಾಯಿನ್ ಮಾಡೋಣ. ಈಗ ಇಲ್ಲಿರೋ ಚುಕ್ಕೆಗೆ ಜಾಯಿನ್ ಮಾಡಿ ಹೀಗೆ. ಅದೇ ಥರ ಇಲ್ಲೆರಡು ಚುಕ್ಕೆ, ಇಲ್ಲೆರಡು ಚುಕ್ಕೆ ಹೀಗೆ. ಈಗ ಈ 4ಕ್ಕೆ ಡೈಮಂಡ್, ಇಲ್ಲೂ ಅಷ್ಟೇ ಅದೇ ಥರನೇ. ಈಗ ಮಿಡಲಲ್ಲಿ ಇಲ್ಲಿಂದ ಇಲ್ಲಿಗೆ ಸ್ಟಾರ್ ಥರ ಬರುತ್ತಿದ್ದು ನೋಡಿ, ಹಿಂಗೆ ಬಂತು. ಅದೇ ಥರ ಕಾರ್ನರ್ನ ಎಲ್ಲ ಜಾಯಿನ್ ಮಾಡೋಣ. ಆಯಿತಾ? ಈಗ ಒಂದು ಸರ್ಕಲ್ ಹಾಕೋಣ. ಇನ್ನೂ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಏನಾದರೂ ಮಾಡಬೇಕು ಅಂದರೆ ಬಳ್ಳಿ ಥರ ಈ ಥರ ಜಾಯಿನ್ ಮಾಡ್ಬೋದು. ಇಷ್ಟೇ. ಈಗ ಇನ್ನೊಂದೆರಡು ಎಳೆ ರಂಗೋಲೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಪದ್ಮ ಅಂತ ಕರೀತಾರೆ ಅಥವಾ ಫ್ಲವರ್ ಅಂತ ಹೇಳ್ಬೋದು ಇಂಗ್ಲೀಷಲ್ಲಿ. ಒಂದು ಲೈನ್ ಹಾಕೋಣ, ಮತ್ತು ಅದಕ್ಕೆ ಪ್ಲಸ್ ಆಗಿ ಮತ್ತೊಂದು ಲೈನ್ ಹಾಕೋಣ. ಸೊ ಈ ಸೆಂಟರ್ ಪಾಯಿಂಟ್ ಇಟ್ಕೊಂಡು ನಾವು ಮತ್ತೆ ಮತ್ತೊಂದು ಲೈನು, ಮತ್ತೊಂದು ಲೈನು. ಸರಿನಾ? ಈಗ ಮತ್ತೂ ಒಂದು ಲೈನ್ ಹಾಕ್ಬೋದು ಎಲ್ಲೆಲ್ಲಿ ಮತ್ತೆ ಮಿಡಲಲ್ಲಿ. ಈಗ ಇದಕ್ಕೆ ಜಾಯಿನ್ ಮಾಡೋಣ. ಎರಡು ಥರ ಜಾಯಿನ್ ಮಾಡ್ಬೋದು, ಹಿಂಗಾದ್ರೂ ಮಾಡ್ಬೋದು, ಹಿಂಗೆ ನೋಡಿ. ಈಗ ಇದಕ್ಕೆ ಜಾಯಿನ್ ಮಾಡ್ತಾ ಹೋಗೋಣ ಮಿಡಲಲ್ಲಿ. ಈಗ
ಫ್ಲವರ್ ರೆಡಿ. ಇವತ್ತಿನ ನನ್ನ ರಂಗೋಲಿ ಟ್ಯುಟೋರಿಯಲ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಾರ ಹೊಸ ರಂಗೋಲಿಯೊಂದಿಗೆ ಬರ್ತೀನಿ. ನೀವು ಕೂಡ ಹಾಕಿ ನನಗೆ ಫೋಟೋ ಕಳಿಸೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.